ಗ್ಯಾಸ್ ಸಿಲಿಂಡರ್ ಸಿಗದೆ ಸಾಲು ಸಾಲು ಲೈನ್ ಹಚ್ಚಿದ ಜನ. ಇನ್ನೊಂದೆಡೆ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಫುಲ್ ಟೈಟ್. ಮೊದಲಿಗೆ ಗ್ಯಾಸ್ಗಾಗಿ ಅದೆಷ್ಟು ಸಾಲುಗಳು ನಿಂತಿವೆ ಅಂತ ನೋಡ್ಬಿಡಿ. ರಸ್ತೆಯುದ್ದಕ್ಕೂ ಸಿಲಿಂಡರ್ ಹಿಡಿದುಕೊಂಡು ಜನರು ತುಂಬಿದ ಗ್ಯಾಸ್ ಸಿಲಿಂಡರ್ಗೆ ತೆಗೆದುಕೊಳ್ಳಲು ಕಾಯ್ತಾ ಇದ್ದಾರೆ. ಆದ್ರೆ ಇಲ್ಲೊಬ್ಬ ಕೊಡುಕ ಮಹಾಶಯ ಈ ಜನರಿಗೂ ತನಗೂ ಯಾವುದೇ ಸಂಬಂಧ ಇಲ್ಲದ ಹಾಗೆ ಅದೇಗೆ ನಿದ್ದೆ ಮಾಡ್ತಿದ್ದಾನೆ ಅಂತ ನೋಡಿ. ಫುಲ್ ಕುಡಿದು ಟೈಟ್ ಆಗಿರುವ ಸಿಬ್ಬಂದಿಗೆ ಪ್ರಜ್ಞೆ ಇಲ್ಲ ಕಣ್ರಿ. ಅಕ್ಕ ಪಕ್ಕ ಗ್ಯಾಸ್ ಬುಕ್ ಬಿದ್ದಿವೆ. ಜನರು ಈಗ ಸಿಗುತ್ತೆ ಆಗ ಸಿಲಿಂಡರ್ ಸಿಗುತ್ತೆ ಅಂತ ರಣಹದ್ದಿನಂತೆ ಕಾಯ್ತಾ ಇದ್ದಾರೆ. ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದ ಜನರಿಗೆ ಸಿಲಿಂಡರ್ ಸಿಗದೆ ರಸ್ತೆಯಲ್ಲಿ ಪರದಾಟ ನಡೆಸ್ತಿದ್ದಾರೆ. ಆದ್ರೆ ಈ ಗ್ಯಾಸ್ ಏಜೆನ್ಸಿಯ ಕುಡುಕ ಮಹಾಶಯ ಆರಾಮವಾಗಿ ಮಲಗ್ಬಿಟ್ಟಿದ್ದಾನೆ. ನೋಡುವಷ್ಟು ನೋಡಿದ ಜನ ತಾಳ್ಮೆ ಕಳೆದುಕೊಂಡವರು ಮಾಡಿದ್ದೇನು ಗೊತ್ತಾ? ಮೊದಲು ಎಲ್ಲರೂ ನೋಡುವಷ್ಟು ನೋಡಿದ್ರು, ಆದ್ರೆ ತಾಳ್ಮೆ ಕಳೆದುಕೊಂಡ ಜನ ಆಮೇಲೆ ಅವನನ್ನ ಎಬ್ಸೋದಕ್ಕೆ ನೋಡಿದ್ರು. ಆದ್ರೂ ಆತ ಮೇಲಕ್ಕೆ ಎಳ್ಳೇ ಇಲ್ಲ ನೋಡಿ. ಇನ್ನು ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿಯೇ ಬಂದು ಸರಿಯಾಗಿ ಆತನನ್ನ ಕಪಾಳಕ್ಕೆ ಹೊಡೆದು ಬಾಗಿಲು ಮುಚ್ಚಿದ್ದಾರೆ. ಅಂದಾಗೆ ಈ ರೀತಿ ಘಟನೆ ನಡೆದಿರುವುದು ಬೆಳಗಾವಿ ಜಿಲ್ಲೆಯ ಖಾನಾಪುರದ ಕೇರವಾಡಗುಂಡೇನಟ್ಟಿ ಗ್ರಾಮದಲ್ಲಿ ಕಣ್ರಿ. ಇಲ್ಲಿನ ಗ್ಯಾಸ್ ಸಿಲಿಂಡರ್ ಏಜೆಂಟ್ ಹಂದೂರು ಗ್ರಾಮದ ಚಂದ್ರಶೇಖರ್ ತಳವಾರ್. ಈತ ಕುಡಿದು ಫುಲ್ ಟೈಟ್ ಆಗಿದ್ದ. ಕಳೆದ 3-4 ದಿನದಿಂದ ಜನರು ಸಿಲಿಂಡರ್ ಬೇಕೆಂದು ಕಾಯ್ತಾ ಇದ್ದಾರೆ. ಆದ್ರೆ ಯಾರೇ ಬಂದ್ರು ಸಿಲಿಂಡರ್ ಕೊಡದೆ ವಾಪಸ್ ಕಳಿಸ್ತಾ ಇದ್ದ. ಇನ್ನು ಕೇಳೋಕೆ ಹೋದವರ ಮೇಲೆ ಅವಾಚ್ಯ ಶಬ್ದ ಬಳಸ್ತಿದ್ದ. ಜನರು ನೋಡುವಷ್ಟು ನೋಡಿ ಈತನ ಮೇಲೆ ರೊಚ್ಚಿಗೆದ್ದಿದ್ದಾರೆ. ಚಂದ್ರಶೇಖರ್ ತಳವಾರ್ನನ್ನ ಥಳಿಸಿದ್ದಾರೆ. ಈತನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಜನರಿಗೆ ಮಾಡೋಕೆ ಸಾಕಷ್ಟು ಕೆಲಸಗಳಿವೆ. ಆದ್ರೆ HP ಗ್ಯಾಸ್ ಏಜೆನ್ಸಿಯವರು ಕುಡುಕ ಸಿಬ್ಬಂದಿಯನ್ನ ಇಟ್ಟಿದ್ದೆ ಈ ಎಲ್ಲ ಎಡವಟ್ಟಿಗೆ ಕಾರಣವಾಗಿದೆ ನೋಡಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.